ಏನಂದರೆ ಸ್ವಲ್ಪ ಅಂಚಿನ ಪ್ರಾಬ್ಲಮ್ ಇದೆ ನಮ್ಮ ಕಾಲೇಜಲ್ಲಿ. ಅದು ನಾವು ಬಂದಾಗ ಹೇಳಿದ್ರು ಸರಿ ಮಾಡಿಸ್ತೀವಂತ, ಬಟ್ ಇನ್ನೂ ಸರಿ ಆಗಿಲ್ಲ. ಸರ್ಕಾರ ಅನುದಾನ ನೀಡದೇ ಇರಲಿಕ್ಕೆ ಹೋಗಿ ಕಟ್ಟಡ ಕೂಡ ಹಾಳಾಗಿದೆ ಮತ್ತು ಅದರಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಮಕ್ಕಳಿಗೆ ಸಿಗ್ತಾ ಇಲ್ಲ. ಉಡುಪಿಯ ಬ್ರಹ್ಮಾವರದಲ್ಲಿ ಕಾರ್ಯಾಚರಿಸುತ್ತಿರುವ ಕೃಷಿ ಡಿಪ್ಲೊಮಾ ಕಾಲೇಜು ಸಂಪೂರ್ಣ ಹದಗೆಟ್ಟ ಸ್ಥಿತಿಯಲ್ಲಿದೆ. 3 ವರ್ಷಗಳ ಹಿಂದೆ ಮಳೆಗಾಲಕ್ಕೆ ಹಾರಿ ಹೋದ ಮೇಲ್ಛಾವಣಿಯ ಹಂಚುಗಳು ಇಂದಿಗೂ ದುರಸ್ತಿಯಾಗಿಲ್ಲ. ಕಟ್ಟಡ ಸೋರುತ್ತಿದೆ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಮತ್ತು ಕಾಲೇಜಲ್ಲಿ ಎಲ್ಲ ಓಕೆ, ಬಟ್ ಏನಂದರೆ ಸ್ವಲ್ಪ ಅಂಚಿನ ಪ್ರಾಬ್ಲಮ್ ಇದೆ ನಮ್ಮ ಕಾಲೇಜಲ್ಲಿ. ಅದು ನಾವು ಬಂದಾಗ ಹೇಳಿದ್ರು ಸರಿ ಮಾಡಿಸ್ತೀವಂತ, ಬಟ್ ಇನ್ನೂ ಸರಿ ಆಗಿಲ್ಲ. ಒನ್ ಆ್ಯಂಡ್ ಹಾಫ್ ಇಯರ್ ಏನೋ ಆಯಿತು. ಸರಿ ಕೇಳ್ತಾನೆ ಇದ್ದೀವಿ, ಇವಾಗ ಸರಿ ಮಾಡಿಸ್ತೀವಂತ ಹೇಳಿದ್ದಾರೆ. ಮತ್ತು ಪೇಂಟ್ ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ವಾಟರ್ ಪ್ರಾಬ್ಲಮ್ ಇತ್ತು, ಅದನ್ನು ಸಹ ಸರಿ ಮಾಡಿಸಿದ್ದಾರೆ. ಬಟ್ ಅಂಚಿನೊಂದು ಇನ್ನೂ ಸರಿ ಆಗಿಲ್ಲ, ಅದನ್ನೊಂದು ಪ್ಲೀಸ್ ಮಾಡಿಸ್ಬೇಕಂತ ಹೇಳ್ತೀವಿ. ಸ್ವಲ್ಪ ರೂಫಿಂಗ್ ಸೋರುತ್ತೆ. ಮತ್ತು ನಮಗೆ ಬಸ್ ಫೆಸಿಲಿಟೀಸ್ ಬೇಕು, ಯಾಕಂದರೆ ಇಲ್ಲೆಲ್ಲ ಸೀಟ್ ಫಾರ್ಮ್ ಅದೆಲ್ಲ ಇದೆಯಲ್ಲ, ಸೊ ನಮಗೆ ಬಸ್ ಫೆಸಿಲಿಟೀಸ್ ಬೇಕು. ಕಳೆದ 3 ವರ್ಷಗಳಿಂದ ಕಂಪ್ಯೂಟರ್ ಲ್ಯಾಬ್ ಕಾರ್ಯನಿರ್ವಹಿಸದೇ ಇದ್ದು ಕಿತ್ತು ಹೋದ ಕಂಪ್ಯೂಟರ್ಗಳು ಮೂಲೆ ಸೇರಿವೆ. 66ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದರೂ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಬೋರ್ವೆಲ್ ಹಾಳಾಗಿದೆ. ಮತ್ತು ನೀರಿನ ವ್ಯವಸ್ಥೆ ಭಾರಿ ಕೊರತೆ ಐತೆ ಸರ್. ವಾಶ್ರೂಮಲ್ಲಿ ಲೈಟಿಂಗ್ಸ್ ಇರೋದಿಲ್ಲ, ಬಟ್ಟೆ ಒಣಗಕ್ಕೆ ಕೂಡ ಏನೂ ಇರೋದಿಲ್ಲ. ಟೈಮ್ ಟೇಬಲಲ್ಲಿ ನೋಡಿ ಕೂಡ ಊಟನೇ ಕೊಟ್ಟಿಲ್ಲ. ನಮಗೆ ಡೈಲಿ ಅನ್ನ ಸಾಂಬಾರು, ಮಧ್ಯಾಹ್ನ ಮಾಡಿದ ಅನ್ನ ಸಾಂಬಾರು ಮತ್ತೆ ಅದು ಉಳಿದರೆ ಸಂಜೆಗೆ ಅದೇ ಅನ್ನ ಸಾಂಬಾರನ್ನು ನಮಗೆ ನೀಡ್ತಾರೆ ಸರ್. ಬೆಳಿಗ್ಗೆ ಮಾತ್ರ ಒಂದು ಟೈಮ್ ತಿಂಡಿ ನೀಡ್ತಾರೆ. ನಮಗೆ ಭಾಳ ಹಾಸ್ಟೆಲಿಂದ ಬಿಸಿನೀರು ಬರೋದಿಲ್ಲ ಸರ್, ಯಾವಾಗಲೂ ತಣ್ಣೀರೇ. ನಮಗೆ ಇದರಿಂದ ಗುಳ್ಳೆಗಳು ಜಾಸ್ತಿ ಎದ್ದೇಳ್ತಾವೆ ಸರ್, ಸ್ಕಿನ್ ಇನ್ಫೆಕ್ಷನ್ ಆಗ್ತಾವೆ ಸರ್. 2 ವರ್ಷದ ಹಿಂದೆಯೇ ಸರ್ಕಾರ ಕಾಲೇಜು ಮುಚ್ಚಲು ಸೂಚನೆ ನೀಡಿದ್ದರೂ ಸಾರ್ವಜನಿಕರ ಹೋರಾಟದಿಂದ ಮತ್ತೆ ಆರಂಭವಾಯಿತು. ಆದರೆ ಅನುದಾನವಿಲ್ಲದೆ ಕಾಲೇಜು ಅನಾಥವಾಗಿದೆ. ಶಿವಮೊಗ್ಗ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಈ ಕಾಲೇಜಿನಲ್ಲಿ ರಾಜ್ಯದ ನಾನಾ ಜಿಲ್ಲೆಗಳ ಗ್ರಾಮೀಣ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಬಹುಶಃ 60ಕ್ಕೂ ಹೆಚ್ಚು ಮಕ್ಕಳು, ಹುಡುಗ ಮತ್ತು ಹುಡುಗಿಯರು ಇಲ್ಲಿ ಈಗಾಗಲೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಅನುದಾನ ನೀಡದೇ ಇರಲಿಕ್ಕೆ ಹೋಗಿ ಕಟ್ಟಡ ಕೂಡ ಹಾಳಾಗಿದೆ ಮತ್ತು ಅದರಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಮಕ್ಕಳಿಗೆ ಸಿಗ್ತಾ ಇಲ್ಲ. ತಕ್ಷಣ ಕಟ್ಟಡವನ್ನು ದುರಸ್ತಿಪಡಿಸಬೇಕು ಮತ್ತು ಮೂಲಭೂತ ಸೌಕರ್ಯವನ್ನು ತಕ್ಷಣ ಮಕ್ಕಳಿಗೆ ದೊರಕಿಸಿಕೊಡುವುದರ ಜೊತೆಯಲ್ಲಿ ಸರ್ಕಾರ ಈ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಕೇಂದ್ರ ಭಾಗದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಹೊಂದಿರುತ್ತದೆ. ಬಹುಶಃ ಈಗಾಗಲೇ ಇದನ್ನು ಅಭಿವೃದ್ಧಿಪಡಿಸದೆ ಸಂಪೂರ್ಣ ಹಾಳಾಗಿದ್ದು, ಈ ಭೂಮಿಯನ್ನು ಬೇರೆ ಉದ್ದೇಶಗಳಿಗೂ ಕೂಡ ಬಳಸ್ಕೊಳ್ಬೇಕು. ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಪ್ರದೇಶದಲ್ಲಿ ಆಗಬೇಕೆಂದು ನಮ್ಮೆಲ್ಲರ ಒತ್ತಾಯವಾಗಿದೆ. ಕಟ್ಟಡದ ಮೇಲ್ಛಾವಣಿ ಹಂಚು ಹಾರಿ ಹೋಗಿ ಸುಮಾರು 9 ವರ್ಷಕ್ಕೂ ಹೆಚ್ಚು ಅವಧಿ ಮುಗಿದಿದೆ. ಈ ಭಾಗದ ಕಟ್ಟಡವನ್ನು ಬೆಂಗಳೂರು ಮೂಲದ ಗುತ್ತಿಗೆದಾರರು ಮಾಡಿರುವುದರಿಂದ ಇಲ್ಲಿಯ ಹವಾಮಾನಕ್ಕೆ ಅನುಗುಣವಾಗಿ ಕಟ್ಟಡವನ್ನು ನಿರ್ಮಿಸಿರುವುದಿಲ್ಲ. ಹಾಗಾಗಿ ಕಟ್ಟಡ ಸಂಪೂರ್ಣ ಹಾಳಾಗಿದೆ. ತಕ್ಷಣ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕೆಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಾವರ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿರುವಂಥ ಹಾಸ್ಟೆಲ್ ಬಗ್ಗೆ ಕೂಡ ಈಗಾಗಲೇ ಇಲ್ಲಿಯ ಭಾಗದ ಜನರು ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಮತ್ತು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಮಾತನಾಡಿ ಬಹುಶಃ ಈ ಹಾಸ್ಟೆಲ್ ಸಂಪೂರ್ಣ ನಾದುರಸ್ತಿಯಲ್ಲಿದ್ದು ಸುಮಾರು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಹಾಸ್ಟೆಲಲ್ಲಿ ವಾಸವಾಗಿದ್ದಾರೆ. ಕಟ್ಟಡ ಸಂಪೂರ್ಣ ನಾದುರಸ್ತಿಯಲ್ಲಿದೆ. ಕಟ್ಟಡದ ಒಳಭಾಗದಲ್ಲಿರುವಂಥ ಮೂಲಭೂತ ಸೌಕರ್ಯ ಕೂಡ ಸಂಪೂರ್ಣ ಹಾಳಾಗಿದೆ. ಇಲ್ಲಿ ಕಟ್ಟಡಕ್ಕೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಕಾಂಪೌಂಡ್ ಗೋಡೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳು ಯಾವುದೇ ಈ ಭಾಗದಲ್ಲಿ ಇಲ್ಲದೇ ಇರೋದ್ರಿಂದ ಈ ಭಾಗಕ್ಕೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರಲಿಕ್ಕೆ ಕೂಡ ಹೆದರ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ರೈತರ ಮಕ್ಕಳೇ, ಬೇರೆ ಭಾಗದ ಮಲೆನಾಡಿನ ರೈತರ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡೋದರಿಂದ ಇದಕ್ಕೆ ಹೆಚ್ಚಿನ ಭದ್ರತೆಯನ್ನು ದೊರಕಿಸಿಕೊಡಬೇಕು ಹಾಗೂ ಮೂಲಭೂತ ಸೌಕರ್ಯವನ್ನು ಈ ಕೃಷಿ ವಿಶ್ವವಿದ್ಯಾಲಯದ ಹಾಸ್ಟೆಲ್ಗೆ ದೊರಕಿಸಿಕೊಡಬೇಕೆಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇಲ್ಲಿ BSc ಸ್ಟಾರ್ಟ್ ಆದರೆ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬಂದಾಗ ಅವರಿಗೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಇವಾಗ ನಾವೇ ಸಾಲ್ವ್ ಮಾಡಿದರೆ ನಿಮ್ಮಿಂದ ಸ್ವಲ್ಪ ಉಪಕಾರ ಆದರೆ ನೆಕ್ಸ್ಟ್ BSc ಬಂದು ಜಾಯ್ನ್ ಆಗ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ.
ಇವಾಗ ಹಂಚು ಪ್ರಾಬ್ಲಮ್ಸ್ ಆಗಿದೆ, ಮಳೆ ಜಾಸ್ತಿ ಬರುತ್ತಲ್ಲ, ಅವಾಗ ಏನಾದರೂ ಯಾರಿಗಾದ್ರೂ ಪ್ರಾಬ್ಲಮ್ಸ್ ಆದರೆ ಯಾರು ಬರ್ತಾರೆ ನೋಡ್ಕೊಳಕ್ಕೆ? ಕೃಷಿಯ ಕಡೆಗಣನೆಯಾಗುತ್ತಿರುವ ಈ ದಿನಗಳಲ್ಲಿ ಈಗ ಕೃಷಿ ಕಾಲೇಜು ಬೇಡ ಎಂಬ ಸ್ಥಿತಿಗೆ ಬಂದಿರುವುದು ದೊಡ್ಡ ವಿಪರ್ಯಾಸ.